ಆ ಮೇಲ್ನದ ಬಗ್ಗೆ ನಾನು ಮತ್ತೆ ಆಮೇಲೆ ನಿಮಗೆ ಹೇಳ್ತೇನೆ ಅನ್ನೋದು. ಈ ಫ್ಯೂ ಎಕ್ಸಾಂಪಲ್ಸ್ ಏನಂತ ಹೇಳಿದ್ರೆ, ಈಗ ಸಮ್ ಪೀಪಲ್ ನಮ್ಮ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಇರೋದು ಶೇಖ್ ಗೌಸ್ ಪಾಷಾ ಅಂತ ಅಂದ್ಬಿಟ್ಟು, ಆ ಮಗು ಬೇರೆ ಯಾರೂ ಅಲ್ಲ. ನೀವು ಹೇಳ್ಬೋದಂದ್ರೆ ಯಾವ ಬ್ಯಾಕ್ಗ್ರೌಂಡ್ ಇಂದ ಬಂದಿರ್ಬೋದು ಅಂತ ಹೇಳ್ತೇನೆ. ಒನ್ ಪರ್ಸನ್ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ಆಯಮ್ಮ ಒಬ್ಬರಿದ್ದಾರೆ, ಅವರ ಮೊಮ್ಮಗವರು 10th ಅಲ್ಲಿ 88% ಸಮಥಿಂಗ್ ಅಂತ ಮಾಡಿದ. ನಮ್ಮ ಕಾಲೇಜಲ್ಲಿ 2 ವರ್ಷ ನಮ್ಮ ಗೈಡೆನ್ಸ್ ನಲ್ಲಿ ಓದಿದ್ದ ಅಂಡ್ ಹಿ ಡಿಡ್ 94% ಪ್ಲಸ್ PES ಕಾಲೇಜ್ ಅಂತ ಕೇಳಿರೋದು, ಕರ್ನಾಟಕದ ಟಾಪ್ 3 ಕಾಲೇಜಸ್ ಇರೋದು, ಅದರೊಳಗೆ ಇಂಜಿನಿಯರಿಂಗ್ ಮಾಡಿದ್ದಾನೆ. ಮತ್ತೆ ರೀಸೆಂಟ್ಲಿ ಫೈನಲ್ ಇಯರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, 7th ಸೆಮಿ ಕಾಲಿಟ್ಟಿದ್ದಾನೆ. ಆಲ್ರೆಡಿ ಇತ್ತೀಚೆಗೆ ಕಾಲ್ ಮಾಡಿ ಹೇಳಿದ್ರು ನಮಗೆ, ಆಲ್ರೆಡಿ ಒಂದು ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗಿ 10 ಲಕ್ಷ ಪ್ಯಾಕೇಜ್ ಜಾಯ್ನ್ ಆಗಿದ್ದೀವಿ ಸರ್, ತುಂಬಾ ಖುಷಿ ಆಗುತ್ತೆ. ಅದೇ ಸೆಕೆಂಡ್ ನಲ್ಲಿ ಐಸಿರಿ ಅಂತ ಒಂದು ಹುಡುಗಿ, ಅವ್ರ ತಂದೆ ಮೆಕ್ಯಾನಿಕಲ್ ಇಂಜಿನಿಯರ್, ಮಾಸ್ಟರ್ಸ್ ತಾಯಿ ಕಂಪ್ಯೂಟರ್ ಸೈನ್ಸ್ ನಲ್ಲಿ TCS ಕಂಪನಿಯಲ್ಲಿ ವರ್ಕ್ ಮಾಡ್ತಿರಲಿಲ್ಲ, ಅಬ್ರಾಡ್ ಅಲ್ಲಿ ರೋಲ್ಸ್ ರಾಯ್ಸ್ ಕಂಪನಿಯಲ್ಲಿ ಇಂಜಿನಿಯರ್ ಒಬ್ಬರಾಗಿದ್ದರೆ TCS ಕಂಪನಿಯಲ್ಲಿ UK ಅಲ್ಲಿ ವರ್ಕ್ ಮಾಡ್ತಿರೋ ತಾಯಿ. ಅವರು ನಮ್ಮ ಸಂಸ್ಥೆಯಲ್ಲಿ ಓದಿ ಬೆಂಗಳೂರಿನಲ್ಲಿದ್ದಾಗ ಯಾಕೆ ನಮ್ಮಲ್ಲಿ ಹಾಕಿದ್ರು ಅಂತ ಹೇಳಿದ್ರೆ, ಅವರ ತಂದೆ ಬಂದು ನನ್ನ ಫ್ರೆಂಡ್. ಅವ್ರು ಏನಂತ ಹೇಳಿದ್ರೆ, ಮನೆಯಲ್ಲಿದ್ರೆ ಇಲ್ಲಿ ತುಂಬಾ ಪಾಲಕರು ಆಗಿದ್ದಾರೆ, ಮನೆಯಲ್ಲಿದ್ರೆ ನಮ್ಮ ಮಾತು ಕೇಳ್ತಾ ಇಲ್ಲ ಸರ್, ಫೋನ್ ಟಿವಿ ಇಟ್ಕೊಂಡ್ಬಿಟ್ಟಿರ್ತಾರೆ, ಈಗ ಅದಕ್ಕೆ ನಾವು ಹಾಸ್ಟೆಲ್ಗೆ ಹಾಕಬೇಕಿದ್ರೆ ನೀವೇ ಡೆವಲಪ್ ಮಾಡಬೇಕು ಅಂತ ಹೇಳಿದ್ರು. 10th ಅಲ್ಲಿ 64% ತಗೊಂಡಿದ್ದಾರೆ. ಯಾವ ರೀತಿ ಇರ್ತಾರೆ ಗೊತ್ತಲ್ಲ, ಈಗ ಅಷ್ಟು ಒಳ್ಳೆ ಮನೆತನದಲ್ಲಿ ಬೆಳೆದಿರುವಂತಹ ಮಕ್ಕಳು ಎಷ್ಟು ಪ್ರೀತಿಯಿಂದ ಬೆಳೆಸಿರ್ತೀರ, ಕ್ಲಾಸ್ ಎತ್ತಿಡ್ಬೇಕಂದ್ರೆ ಸಹಿತ ಅಮ್ಮ ಅಂತ ಹೇಳೋದ್ರೆ ಇರ್ತಾರೆ, ಆ ತರ ಇತ್ತು ಮಗಳು. ಸೊ ಬಟ್ 2 years ಹೌ ಮಚ್ ಶಿ ಹ್ಯಾಸ್ ಚೇಂಜ್ ಅಂತ ಹೇಳ್ತಾರೆ. ಶಿ ಸ್ಕೋರ್ಡ್ ಮೋರ್ ದೆನ್ 20% ಎಕ್ಸ್ಟ್ರಾ, 84.2% ಸ್ಕೋರ್ ಮಾಡಿ. ಮತ್ತೆ ಅವರ ತಾಯಿ UK ಅಲ್ಲಿ ವರ್ಕ್ ಮಾಡ್ತಾ ಅಲ್ಲಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ದೇ ಹ್ಯಾವ್ ಟು ರೈಟ್ ಎನ್ ಎಂಟ್ರೆನ್ಸ್ ಎಕ್ಸಾಮ್. ನಮ್ಮಲ್ಲಿ CET ಅಥವಾ NEET ಅಥವಾ JEE ಇರುತ್ತಲ್ಲ, ಆ ತರ ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಬರೋದು, ಅದರೊಳಗೆ ಕ್ವಾಲಿಫೈ ಆಗಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಅಂಡರ್ ನಲ್ಲಿ ಬರುತ್ತೆ, ಆಂಗ್ಲಿಯೋ ರಸ್ಕಿನ್ ಯೂನಿವರ್ಸಿಟಿ ಅಂತ ಅಂದ್ಬಿಟ್ಟು, ಅದರಲ್ಲಿ BTech ಇನ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಆನರ್ಸ್ ನ ರೀಸೆಂಟ್ಲಿ ಕಂಪ್ಲೀಟ್ ಮಾಡಿದ್ರು. ಈ ತರ ಒಂದೊಂದು ಸ್ಟೂಡೆಂಟ್ ಅಲ್ಲಿ ಪ್ರಿನ್ಸ್ ಅಗರ್ವಾಲ್ ಅಂತಾನೆ, ಈ ಹುಡುಗ ಫಸ್ಟ್ ಇಯರ್ ಹುಬ್ಳಿಯಲ್ಲಿ ಒಂದು ಕಾಲೇಜಲ್ಲಿ ಓದ್ತಾ ಇದ್ದ, ಅಲ್ಲಿ ಕಾರಣಾಂತರದಿಂದ JEE ಟ್ರೈನಿಂಗ್ ಅಷ್ಟು ಚೆನ್ನಾಗಿ ಆಗ್ತಾ ಇಲ್ಲ ಅಂತ ಹೇಳಿ ಸೆಕೆಂಡ್ ಇಯರ್ ಚೇಂಜ್ ಆಫ್ ಕಾಲೇಜ್ ನಮ್ಮ ಹತ್ರ ಬಂದಿದ್ದ. ಸೆಕೆಂಡ್ ಇಯರ್ ಹಿ ಸ್ಕೋರ್ಡ್ 92% ಸಮಥಿಂಗ್. JEE ಮೇನ್ಸ್ ನಲ್ಲಿ ಕ್ವಾಲಿಫೈ ಆಗಿ ಮತ್ತೆ ನಂತರ ಹೈಯರ್ ಎಕ್ಸಾಮ್ಸ್ ನ ಬರೆದು ಈಗ IIT ಮದ್ರಾಸ್ ನಲ್ಲಿ ಕೋರ್ಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಹುಡುಗಿ ಇರ್ಬೋದು, ಪುಣೆ ಹತ್ರ ವರ್ಕ್ ಮಾಡ್ತಾರೆ. ತಂದೆ ತಾಯಿ ಅವರು, ಅವರಿಬ್ಬರು ಕೂಲಿ ಕಾರ್ಮಿಕರು. ಅವ್ರು ಹೇಗಂದ್ರೆ ಇಲ್ಲಿ ಕಾಲೇಜಿಗೆ ಸೇರಿಸಿದ ನಂತರ ಮತ್ತೆ ಬಂದಿದ್ದೆ ವರ್ಷಕ್ಕೆ ಒಂದ್ಸಲ ಮಾತ್ರ, ಯಾಕಂದ್ರೆ ಅವರು ಒಂದ್ ದಿವಸದ ಸಂಪಾದನೆನೂ ಕಷ್ಟ ಇರುತ್ತೆ ಅವರಿಗೆ. ನಮ್ಮಲ್ಲಿ ಸೇರಿಸಿದ್ರೆ ಯಾವ ತರ ಕಷ್ಟಪಟ್ಟು ಓದಿದ ಹುಡುಗ ಅಂತ ಹೇಳಿದ್ರೆ, ಈ ವರ್ಷ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಲಾಸ್ಟ್ ಇಯರ್ ಸ್ಟೂಡೆಂಟ್, ಪ್ರೀವಿಯಸ್ ಬ್ಯಾಚ್ RV ಕಾಲೇಜ್ ನಲ್ಲಿ ಈಸ್ ಡೂಯಿಂಗ್ ಇಂಜಿನಿಯರಿಂಗ್. ಸೇಮ್ ಅದೇ ತರ ಇವಳಿಗೆ ಕೀರ್ತಿ ರೆಡ್ಡಿ ಅಂತ ಹೇಳ್ಬೋದು, ಇವಳು ಹುಬ್ಳಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಕಾಲೇಜಸ್ ಅಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ಫಸ್ಟ್ ಇಯರ್ ಸೇಮ್ ಇಶ್ಯೂ, ಅಲ್ಲಿ ಅಷ್ಟು ಕ್ರೌಡ್ ಅಲ್ಲಿ ನೋಬಡಿ ಹ್ಯಾಸ್ ಗಿವನ್ ಇಂಪಾರ್ಟೆನ್ಸ್, JEE ಪ್ರಿಪರೇಷನ್ ಆಗ್ತಾ ಇಲ್ಲ ಅಂತ ಹೇಳಿ ದೆನ್ ಶಿ ಕೇಮ್ ಟು ಹಿಯರ್. ಇಲ್ಲಿ ಬಂದು ಸೆಕೆಂಡ್ ಇಯರ್ ನಮ್ಮಲ್ಲಿ ಓದಿ ತುಂಬಾ ಒಳ್ಳೆ ಸ್ಕೋರ್ ತಗೊಂಡು ಈಗ ಶಿ ಇಸ್ ಡೂಯಿಂಗ್ ಕಂಪ್ಯೂಟರ್ ಸೈನ್ಸ್ ಇನ್ NIE ಮೈಸೂರು, ಒನ್ ಆಫ್ ದ ಟಾಪರ್ಸ್. ಆತರ ಹೇಳಿದ್ರೆ BGS ಗ್ಲೋಬಲ್ ಅಲ್ಲಿ ಮೆಡಿಕಲ್ ಸೈನ್ಸಸ್ ಮಾಡ್ತಾ ಇದ್ದಾರೆ, BSc ಅಗ್ರಿಕಲ್ಚರ್ ಇಸ್ ಡೂಯಿಂಗ್, BTech in UVC ಬ್ಯಾಂಗ್ಳೂರ್. ಸೊ ಡಿಫ್ರೆಂಟ್ ಫೀಲ್ಡ್. ಇವರು BK ಮಿಯಾಜ್ ಅಂತ ಅಂದ್ಬಿಟ್ಟು ಕೋವಿಡ್ ಟೈಮ್ ಅಲ್ಲಿ ಇತ್ತಲ್ಲ, ಜಸ್ಟ್ 21-22 ನಲ್ಲಿ ನಮ್ಮ ಕಾಲೇಜ್ ಫಸ್ಟ್ ಬ್ಯಾಚ್ ನ ಸ್ಟೂಡೆಂಟ್. ಅಟ್ 1.5 year 9th to 10th ಅಲ್ಲಿ ಏನು ಓದಿದ್ರು ಮಕ್ಕಳು, ಮೆನಿ ಪೇರೆಂಟ್ಸ್ ಏನೂ ಇರಲಿಲ್ಲ. ಅದಕ್ಕೆ ಅವರ ಬ್ರದರ್ ಬಂದ್ಬಿಟ್ಟು, ಸರ್ ಹೇಗಾದ್ರೂ ಮಾಡಿ ನಮ್ಮ ತಮ್ಮನ ಡೆವಲಪ್ ಮಾಡಬೇಕು ಅಂದ್ಬಿಟ್ಟು ನೋಡಿದ್ರೆ 10th ಅಲ್ಲಿ 57% ತಗೊಂಡಿದ್ದ. ಬಟ್ ಹೌ ಮಚ್ ಹಿ ಡೆವಲಪ್ ಅಂತ ಹೇಳಿದ್ರೆ, ಲ್ಯಾಂಗ್ವೇಜ್ ಬರ್ತಾ ಇರಲಿಲ್ಲ ನಮಗೆ. ಲ್ಯಾಂಗ್ವೇಜ್ ನ ತಿದ್ದಿ ಮಾಡಿರುವಾಗ ಲಾಸ್ಟ್ ಇನ್ ಫಸ್ಟ್ ಕ್ಲಾಸ್ ಇಂಜಿನಿಯರಿಂಗ್ ನಲ್ಲಿ ಹೇಗೆ ಟ್ರೈನ್ ಅಪ್ ಮಾಡಿದ್ರೆ, ಈಸ್ ಡೂಯಿಂಗ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಫ್ರಮ್ ಎಕ್ಸೆಲ್ ಇಂಜಿನಿಯರಿಂಗ್ ಕಾಲೇಜ್ ಇನ್ ಸೇಲಂ ಇನ್ ತಮಿಳುನಾಡು. ಸೊ ತುಂಬಾ ಒಳ್ಳೆ ಸ್ಟೋರೀಸ್ ನ ಹೇಳ್ಬೋದು. ಒನ್ ಪರ್ಸನ್ ಇಸ್ ಡೂಯಿಂಗ್ BSc ವೆಟರ್ನರಿ ಸೈನ್ಸ್, ಒಬ್ರು BSc ಅಗ್ರಿಕಲ್ಚರ್ ಮಾಡ್ತಾರೆ, BTech ಇದೆಲ್ಲ ಮಾಡಿರುವಂತದ್ದು. ಸಮ್ ಪೀಪಲ್ ಹ್ಯಾವ್ ಡನ್. ಈ ಕಡೆ ಕೆಳಗಡೆ ಬಂದಿರುವಂತ ಹುಡುಗ ಅಂದ್ರೆ ಈಸ್ ಗುಡ್ ಸ್ಟೂಡೆಂಟ್, ಟೀಚರ್ ನಮಗ, ಬಟ್ ಅವನ್ ಫುಲ್ ಕ್ಲಾರಿಟಿ ಇಂದ ಬಂದಿದೆ. ಇಲ್ಲಿ ಕೆಲವು ಮಕ್ಕಳಿದ್ದಾರೆ, ಕೆಲವರು ಹೇಳಿದ್ದಾರೆ 96.4%, 97 ತಗೊಂಡು ಸರ್ ನಾನು ಕಾಮರ್ಸೇ ಮಾಡಬೇಕಂದ್ರೆ CA ಫೌಂಡೇಶನ್ ಬೇಕಂತ ಈ ವರ್ಷ ನೀವು ಜಾಯ್ನ್ ಆಗಿದ್ದಾರೆ. ನಿಮ್ ತರದ ಹುಡುಗ 93 ಪಾಯಿಂಟ್ ಸಮಥಿಂಗ್ ಈ ಸ್ಕೋರ್ಡ್ ಇನ್ 10th ಸ್ಟ್ಯಾಂಡರ್ಡ್. ಬಂದಿರುವಾಗ ಸೈನ್ಸ್ ಮ್ಯಾಥ್ಸ್ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ಸರ್, ಇಲ್ಲ ಸರ್ ನಾನು ಕಾಮರ್ಸೇ ಮಾಡ್ತೀನಿ ಅಂತ ಹೇಳಿದ್ರೆ, ನನಗೆ ಗೈಡೆನ್ಸ್ ಬೇಕು, ಐ ವಾಂಟ್ ಟು ಕ್ಲಿಯರ್ CA ಫೌಂಡೇಶನ್, ಐ ವಾಂಟ್ ಟು ಡೂ CA ಅಂತ ಅಂದ್ಬಿಟ್ಟು ಅವ್ರ ಬಗ್ಗೆ ಸರ್ ಸ್ಪೀಚ್ ಅಲ್ಲಿ ಹೇಳ್ತಿಲ್ಲ. CA ಫೌಂಡೇಶನ್ ಪ್ರೀವಿಯಸ್ ಇಯರ್ ಕ್ಲಿಯರ್ ಮಾಡಿ ಈಗ CA ಇಂಟರ್ಮೀಡಿಯೇಟ್ ಮಾಡ್ತಾ ಇದ್ದೇನೆ. ಸೊ ಇದರ ತುಂಬಾ ಸ್ಟೋರೀಸ್ ಹೇಳ್ಬೋದು ನಾವು ಬಂದಿರುವಾಗ.
ಈ ಕಡೆ ಹುಡುಗಿ ಸುಪ್ರಜಾ ಕಾಲಂತ್ ಅಂತ ಅಂದ್ಬಿಟ್ಟು ಐ ಶೋ ಹರ್ ಮಾರ್ಕ್ಸ್ ಆಲ್ಸೋ. ಶಿ ಇಸ್ ಆಲ್ಸೋ ಸಿಮಿಲರ್ ಬರ್ ನಮ್ಮ ಕಾಲೇಜಿಗೆ ಲಾಸ್ಟ್ ಈ ವರ್ಷದ ಬ್ಯಾಚ್ ನಲ್ಲಿ ಶಿ ಇಸ್ ದ ಟಾಪರ್. ಜೆಇ ಮೇನ್ಸ್ ಅಲ್ಲಿ ಕ್ವಾಲಿಫೈ ಅಡ್ವಾನ್ಸ್ ಎಕ್ಸಾಮ್ ಬರೆದಿದ್ದಾರೆ. ತುಂಬಾ ಹೈ ಎಂಡ್ ಟಾರ್ಗೆಟ್ ಇಟ್ಟು ಮ್ಯಾಥಮೆಟಿಕ್ಸ್ 100 ಔಟ್ ಆಫ್ 100, ಸ್ಟ್ಯಾಟ್ಸ್ ಅಲ್ಲಿ 100, ಸುಮಾರು ಸಬ್ಜೆಕ್ಟ್ ಶಿ ಹ್ಯಾಸ್ ಸ್ಕೋರ್ಡ್ ವೆರಿ ವೆಲ್. ಈ ತರದ ಮಕ್ಕಳನ್ನು ಸಹಿತ ನೀವು ನೋಡಬಹುದು. ಅಂದ್ರೆ ವಿ ಹ್ಯಾವ್ ಸೀನ್ ಪೀಪಲ್ ಫ್ರಮ್ ಕನ್ನಡ ಮೀಡಿಯಂ ಬ್ಯಾಕ್ ಗ್ರೌಂಡ್ ಇಂದ ಬಂದು ಚೆನ್ನಾಗಿ ಕಲ್ತ್ಕೊಂಡು ಟಾಪ್ ಪೊಸಿಷನ್ ಹೋಗಿರುವಂತರು ನೋಡಿರಬಹುದು. ಎಕನಾಮಿಕಲಿ ಪೂರ್ ಬ್ಯಾಕ್ ಗ್ರೌಂಡ್ ನಲ್ಲಿ ಮನೆಯಲ್ಲಿ ಯಾರು ಎಜುಕೇಟೆಡ್ ಇಲ್ಲದ ಫ್ಯಾಮಿಲಿ ಬಂದ್ರು ನಮ್ಮ ಗೈಡೆನ್ಸ್ ಓದಿ ಟಾಪ್ ಆಗಿರೋದು ನೋಡಬಹುದು. ವೆರಿ ಹೈಯೆಸ್ಟ್ ಫಾರ್ಮ್ ಆಫ್ ಎಜುಕೇಶನಲ್ ಪೇರೆಂಟ್ಸ್ ಇಬ್ರು ಇದ್ದು ಅಂತ ಮಕ್ಕಳು ಬಂದು ನಮ್ಮಲ್ಲಿ ಡೆವಲಪ್ ಮಾಡೋದು ಯು ಕ್ಯಾನ್ ಸಿ. ವೈ ಐ ವುಡ್ ಲೈಕ್ ಟು ಶೋ ದೀಸ್ ಥಿಂಗ್ಸ್. ಯು ಮೇ ಬಿ ಒನ್ ಆಫ್ ದೆಮ್. 2 years 3 years ಡೌನ್ ದ ಲೈನ್ ನಾವು ಈ ಸಂಸ್ಥೆಯಲ್ಲಿ ಬಂದಿರುವಂತಹ ಮಕ್ಕಳಿಗೆ ಗೈಡೆನ್ಸ್ ನಾವೇನಾದ್ರೂ ಸೆಷನ್ ಮಾಡಬೇಕಂದ್ರೆ ನಿಮ್ಮ ಬಗ್ಗೆ ನಾನು ಸ್ಟೋರಿ ಹೇಳೋ ತರ ನಿಮ್ಮ ಲೈಫ್ ರೂಪಿಸ್ಕೊಳ್ಬೇಕು. ದಟ್ಸ್ ವಾಟ್ ವಿ ವಿಶ್. ಸೊ ಇವೆಲ್ಲ ಮಾಡಿದ್ರೆ ಪ್ರತಿ ವರ್ಷದ ಹಾಗೇನೆ ಇಂಪ್ರೂವ್ ಆಗಿರುತ್ತಾ ಅಂದ್ರೆ ಡೆಫಿನೆಟ್ಲಿ ದಿಸ್ ಇಯರ್ ವಿ ಹ್ಯಾವ್ ಇಂಪ್ರೂವ್ಡ್ ಇನ್ ದ ಎಕ್ಸಾಮ್ ರಿಸಲ್ಟ್ಸ್ ಆಲ್ಸೋ. ದಿಸ್ ವಾಸ್ ದ ರಿಸಲ್ಟ್ ಆಫ್ ಅವರ್ ಸ್ಟೂಡೆಂಟ್ಸ್ ದಿಸ್ ಇಯರ್. ಹೈಯೆಸ್ಟ್ ಬಂದ 97.16 ತಗೊಂಡಿದ್ದಾರೆ. ಆ ಹುಡುಗಿ ಹೇಳಿದ್ರು ಐಶಾ ಮೆಹಕ್. ನಾನು ನಮ್ಮ ಸಂಸ್ಥೆ ಅಧ್ಯಕ್ಷರು ಮತ್ತು ನಮ್ಮ ಪ್ರಾಂಶುಪಾಲರು ಸೇರಿ ಆ ಮಗುನ ಅಭಿನಂದಿಸಲಿಕ್ಕೋಸ್ಕರ ಅವ್ರ ಮನೆಗೆ ಹೋಗಿದ್ದಾಗ ನೋಡಿದರೆ ಅವ್ರ ಮನೆಗೆ ಹೋಗಿದ್ದಾಗ ನೋಡಿ ನಾವು ಸರ್ಪ್ರೈಸ್ ಆಗಿದ್ವಿ. ಯಾಕಂದ್ರೆ ಈ ಹಾಲ್ ಏನಿದೆಯಲ್ಲ ಇದನ್ನ ಕರೆಕ್ಟ್ ಅರ್ಧಕ್ಕೆ ಮಾಡಿದ್ರೆ ಒಂದು ರೂಮ್ ಇರ್ತದೆ. ಇಷ್ಟು ಅವ್ರ ಮನೆ ಇದೆ. ಮನೆ ಅಂತಂದ್ರೆ ನಾವು ಮನೆ ಅಂತ ಅನ್ಕೋಬೇಕಷ್ಟೇ. ಮೇಲೆ ಆಸ್ಪೆಸ್ಟೋ ಶೀಟ್ಸ್, ಗೋಡೆಗಳು ಸಹಿತ ಜಸ್ಟ್ ಆಸ್ಪೆಸ್ಟೋ ಶೀಟ್ಸ್ ಇಂದ. ಮನೆ ಒಳಗೆ ಒಂದು ಟಿವಿ ಇಲ್ಲ, ಜಸ್ಟ್ ನಾವು ಕರ್ಟನ್ಸ್ ಹಚ್ಚಿರೋದು ರೂಮ್ ಇರುವಂತದ್ದಿದೆ. ಬಡತನ ಅಂದ್ರೆ ಹೇಗಿರ್ಬೋದು ಅಂತ ನೋಡಿ. ಬಟ್ ಒಂದು 2 ಮಂಚ ಅಷ್ಟೇ. ಒಂದು ಮೂಲೆಯಲ್ಲಿ ಮಾತ್ರ ಒಂದು ಅಲ್ಮರ ಫುಲ್ ಬುಕ್ಸ್ ಇದಾವೆ, ಟೇಬಲ್ ಇದೆ, ಕುತ್ಕೊಳ್ಳಿ, ಒಂದು ಕುರ್ಚಿಯಲ್ಲಿ ಸ್ಟಡಿ ಮಾಡಿದ್ವಿ. ಅಂತ ವಾತಾವರಣದಲ್ಲಿ ಓದಿ ಎಷ್ಟು ಚೆನ್ನಾಗಿ ಎಜುಕೇಶನ್ ಶಿವ ಸರ್ಪ್ರೈಸ್ ನೀವು ನಮ್ಮನೆಗೆ ಬರ್ತೀರ ಅಂತ ಅನ್ಕೊಂಡಿರಲಿಲ್ಲ ಅಂತ ಹೇಳ್ತಾರೆ. ನಾವು ಬಂದಿಲ್ಲ ಮನೆಗೆ, ನೀವು ಕರ್ಸ್ಕೊಂಡಿದ್ದೇವೆ. ಬಿಕಾಸ್ ಯು ಹ್ಯಾವ್ ಅಚೀವ್ಡ್ ಸೋ ಮಚ್ ದಟ್ ವಿ ಆರ್ ಕಂಪೇರ್ಡ್ ಟು ಕಮ್ ಟು ಯುವರ್ ಹೌಸ್. ಯಾಕಂದ್ರೆ ಆ ತರದ 3 ಸಬ್ಜೆಕ್ಟ್ 100 ಔಟ್ ಆಫ್ 100, ಅಕೌಂಟೆನ್ಸಿ, ಬಿಸಿನೆಸ್ ಸ್ಟಡಿ, ಎಕನಾಮಿಕ್ಸ್ 3 100 ಔಟ್ ಆಫ್ 100, ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಜಸ್ಟ್ 1 ಮಾರ್ಕ್ಸ್ ಮಿಸ್ ಆಗಿದೆ 99 ಶೇರ್ಸ್. ಆ ರೇಂಜಿಗೆ ಅಚೀವ್ ಮಾಡಬೇಕಂದ್ರೆ ಕೆಲವರು ಹೇಳ್ಬೋದು ನಮ್ಮ ಮನೆಯಲ್ಲಿ ಸ್ವಲ್ಪ ಎನ್ವೈರನ್ಮೆಂಟ್ ಸರಿ ಇಲ್ಲ ಅಂತ ಹೇಳ್ತಿಲ್ಲ. ಕ್ಯಾನ್ ಬಿ ಗಿವನ್ ಎಕ್ಸ್ಕ್ಯೂಸ್. ವಾತಾವರಣ ಇಂಪಾರ್ಟೆಂಟ್ ಅಲ್ಲ. ಎಲ್ಲಾ ರೀತಿಯ ಫೆಸಿಲಿಟೀಸ್ ಮಾಡಿ ಎಸಿ ರೂಮ್ ಕೊಟ್ಟು ನಾವು ಸ್ಟಡಿ ಟೇಬಲ್ ಕೊಟ್ಟು ಸ್ಟಡಿ ಲ್ಯಾಬ್ ಕೊಟ್ಟು ಎಲ್ಲ ಕೊಟ್ಟರು ಸಹಿತ ದೇರ್ ಆರ್ ಮೆನಿ ಪೀಪಲ್ ಹೂ ಆರ್ ಸ್ಟ್ರಗ್ಲಿಂಗ್ ಟು ಕ್ರಾಸ್ ಈವನ್ 75%. ಸೊ ಸ್ಟಡಿ ಮಾಡಬೇಕು ಅಂತಂದ್ರೆ ಇಟ್ಸ್ ನಾಟ್ ದ ಎನ್ವೈರನ್ಮೆಂಟ್ ದಟ್ ಇಸ್ ಇಂಪಾರ್ಟೆಂಟ್. ಅವರ್ ವಿಲ್ ಪವರ್ ಅನ್ನೋದಿರ್ತಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನಾವು ನಿಜವಾಗ್ಲೂ ಮಾಡಬೇಕಂತ, ಯಾಕಂದ್ರೆ ಮುಂದೆ ಮಾಡಲಿಲ್ಲ ಅಂತಂದ್ರೆ ನಮಗೆ ಬೇರೆ ಆಪ್ಷನ್ ಇಲ್ಲ. ವಿ ಹ್ಯಾವ್ ಟು ಸ್ಟಡಿ ಅನ್ನುವ ಮೆಚುರಿಟಿ ಆ ಮಗು ಈಗಲೇ ಇದ್ದದಕ್ಕೆ ಶಿ ಹ್ಯಾಡ್ ಅಚೀವ್ಡ್ ದಟ್ ಮಚ್. ಸೇಮ್ ಅದೇ ತರ ಡಿಫ್ರೆಂಟ್ ಸ್ಟೂಡೆಂಟ್ಸ್ ಇದೆ. ಎಲ್ಲರ ಬಗ್ಗೆ ಹೇಳಬೇಕಾದ್ರೆ ಈವ್ನಿಂಗ್ ವರೆಗೂ ಆಗುತ್ತೆ. ಜಸ್ಟ್ ಫ್ಯೂ 2-3 ಎಕ್ಸಾಂಪಲ್ಸ್ ಹೇಳ್ತೀವಿ. ಮೇ ಬಿ ಈ ಸೆಕೆಂಡ್ ಲೈನ್ ಅಲ್ಲಿ ಹೇಳೋಣ. 92.83% ಅಂತ ತೋರಿಸೋದು. ರಾಯಚೂರು ಹತ್ರ ಕಲ್ಮಲ ಅಂತ ಬರುತ್ತೆ, ಅಲ್ಲಿಂದ ಬಂದಿರುವಂತ ಹುಡುಗ. 10th ಅಲ್ಲಿ he scored 76.2%. ಸೊ ಅವರ್ 76.2%. ಬಟ್ ಅವ್ರದ್ದೇನಿರ್ತದೆ ತುಂಬಾ ಚೆನ್ನಾಗಿ ಮಾಡಬೇಕು, ಮನೆಯಲ್ಲಿ ಅಗ್ರಿಕಲ್ಚರಲ್ ಫ್ಯಾಮಿಲಿ ಚೆನ್ನಾಗಿ ಮಾಡಿ ಸಿಇಟಿಲಿ ಟಾಪ್ ರ್ಯಾಂಕ್ ತಗೊಂಡಿರ್ಬೇಕು ಅಂತ ಅನ್ನೋದು ಮಾತ್ರ ಅವನಷ್ಟೇ. ಯಾಕಂದ್ರೆ ಅದು ಬಿಟ್ರೆ ಅಗ್ರಿಕಲ್ಚರಲ್ಲಿ ಅಪ್ಪ ಅಮ್ಮನಿಗೆ ಏನ್ ಕಷ್ಟ ಪಡ್ತಾರೆ ಅದೆಲ್ಲ ನೋಡಿದೆ ನಾವು. ಅಂಡ್ 76.2 ಇದ್ದು 12th ಅಲ್ಲಿ he scored 92.83%. 100 ಔಟ್ ಆಫ್ 100 in maths, 97 ಕೆಮಿಸ್ಟ್ರಿ, 96 in physics ಅಂತ ಮಾಡಿ ಸಿಇಟಿ ಸಹಿತ ಎಷ್ಟು ಚೆನ್ನಾಗಿ ಮಾಡಿದ್ರೆ ಅಂದ್ರೆ ವೆರಿ ಸೂನ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ದ ರಿಸಲ್ಟ್ಸ್. ಅದು ಬಂದ ಮೇಲೆ ರಿಸಲ್ಟ್ ಶೀಟ್ ಡೆಫಿನೆಟ್ಲಿ ನಿಮಗೂ ಕೂಡ ನಾವು ಶೇರ್ ಮಾಡ್ತಿರ್ಬೋದು. ವಿ ಆರ್ ಎಕ್ಸ್ಪೆಕ್ಟಿಂಗ್ ಡೆಫಿನೆಟ್ಲಿ 5,000 to 6,000 ರೇಂಜ್ ಅಲ್ಲಿ ಟಾಪ್ ಕಾಲೇಜ್ ಬರೋದಕ್ಕಂತ ಇರುತ್ತೆ. ಇದು ಒಂದು ರೀತಿ ಆಗಿದ್ರೆ ಮೇ ಬಿ ಬಾಟಮ್ ಲೈನ್ ಅಲ್ಲಿ 4-5% ನೋಡಬಹುದು. ನಾವು ಸೈನ್ಸ್ ಸೀಟ್ ಕೊಡಲ್ಲ ಅಂತ ಹೇಳಿದ್ವಿ ಅವ್ರ ಪೇರೆಂಟ್ಸ್ ಗೆ. ಈ ಸ್ಕೋರ್ ಜಸ್ಟ್ 58% ಇನ್ 10th ಸ್ಟ್ಯಾಂಡರ್ಡ್. ಸೈನ್ಸ್ ತುಂಬಾ ಕಷ್ಟ ಆಗುತ್ತೆ ಸರ್ ಓದಲಿಕ್ಕೆ, ಮಾನ್ವಿಯಲ್ಲಿ ಓದಿರುವಂತ ಹುಡುಗ. ಬಟ್ ಅವ್ರ ಪೇರೆಂಟ್ಸ್ ಒಂದು ರಿಕ್ವೆಸ್ಟ್ ಮಾಡಿದ್ರು, ಸರ್ 2 ವರ್ಷ ಕೋವಿಡ್ ನಿಂದಾಗಿ ಸ್ವಲ್ಪ ಅವನು ಏನೂ ಓದಿರಲಿಲ್ಲ, ಗವರ್ಮೆಂಟ್ ಶಾಲೆಯಲ್ಲಿ ಮಾಡಿರೋ ಇನ್ಸ್ಟಿಟ್ಯೂಟ್, ಬಟ್ ಅಲ್ಲಿ ಟೀಚರ್ಸ್ ಕೊರತೆ ಹಂಗಾಗಿ ಅವ್ರು ಯಾರು ಕಲಿಸೋರು ಸರ್. ಆಕ್ಚುಲಿ ಮಗು ಹುಷಾರಿದ್ದಾನೆ, ನೀವು ಟ್ರೈನ್ ಅಪ್ ಮಾಡಿದ್ರೆ ಗ್ಯಾರಂಟಿ ಆಗ್ತಾನೆ ಸರ್, ನಾವು ಭರವಸೆ ಕೊಡ್ತೇವೆ, ದಯವಿಟ್ಟು ಸೈನ್ಸ್ಗೆ ತಗೋಬೇಕು ಅಂತ ಹೇಳಿ ಅವ್ರನ್ನ ಇನ್ನೊಂದು ಹುಡುಗ ಅಂತ ಕೆಳಗಡೆ ಮುತ್ತುರಾಜ್ ಅಂತ ಅವ್ರಿಗೂ ಸೇರಿಸ್ತೇವೆ. ಒಬ್ಬರು 62%, ಒಬ್ಬರು 58%. 2 years ಅಲ್ಲಿ ಹಾಗೆ ಇದ್ರು ಮಕ್ಕಳು ಸಹಿತ. ಇಲ್ಲಿ ಕೆಲವರಿಗೆ ನಾವು ಆ ರೂಟನ್ನು ಫಾಲೋ ಮಾಡಬೇಕಾಗುತ್ತೆ. ಸ್ವಲ್ಪ ಉದಾಹರಣೆ ಅಂತ ಹೇಳ್ತೀವಲ್ಲ ಆ ಕ್ಯಾಟಗರಿಯಲ್ಲೇ ಇದ್ರು. ಅಲ್ಲಿಂದ ತಿದ್ದಿ ತೀಡಿ ಕಿವಿ ಹಿಂದಿ ಏನ್ ಮಾಡ್ಬೇಕು ಮಾಡಿ ಬಿಡ್ತಾರೆ, ಓದಿಸಿ ಅವ್ರ ಪೇರೆಂಟ್ಸ್ ಮಾತ್ರ 100% ಸಹಕಾರ.
ನೀವು ಏನೇ ಮಾಡಿ ಸರ್ ನಮಗೆ ನಿಮ್ಮ ಸಪೋರ್ಟ್ ಇರುತ್ತೆ, ನೀವು ಅವರನ್ನು ತಿದ್ದಬೇಕಷ್ಟೇ. ನೀವೇನು ಹೇಳ್ತೀರೋ ಮಕ್ಕಳಿಗೆ ನಾವು ಅದನ್ನ ಮಾಡಿಸ್ತೇವೆ. ಬಟ್ ನೀವು ಅವ್ರನ್ನ ಮಾರ್ಗದರ್ಶನ ಮಾಡಿ, ನೀವು ಹೊಡೆದ್ರು ನಾವು ನಿಮ್ಮ ಬಂದು ಕೇಳಲ್ಲ ಅಂತ ಅಷ್ಟು ಫ್ರೀಡಮ್ ಹೇಳಿದ್ರು. ಹಾಗಂತ ನಾವು ಹೊಡೆಯೋದು ಪಡೆಯೋದಕ್ಕೆ ಇಷ್ಟಪಡಲ್ಲ. ಅನಿವಾರ್ಯವಾದ ಪದ್ಧತಿಯಲ್ಲಿ ಸ್ವಲ್ಪ ಕೆಲವೊಮ್ಮೆ ಪನಿಷ್ಮೆಂಟ್ ಕೊಡಬೇಕಾಗುತ್ತೆ. ಆ ತರ ಮಾಡಿ ಹಿಂದಿ ಬಂದ್ರೆ ಒಬ್ಬನು 90.4% ತಗೊಂಡಿದ್ದಾನೆ, ಸಾರಿ 91.6, ಇನ್ನೊಬ್ಬರು 86% ಸ್ಕೋರ್ ಮಾಡಿದ್ದಾರೆ. ಈ ತರ ಐ ಕ್ಯಾನ್ ಟೆಲ್ ಎನ್ ನಂಬರ್ ಆಫ್ ಸ್ಟೋರೀಸ್. ಇವೆಲ್ಲ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಈಸ್ ಇಟ್ ಡಿಫಿಕಲ್ಟ್ ಟು ಸ್ಕೋರ್ ಬೇಸ್ಡ್ ಆನ್ ಡಿಪೆಂಡಿಂಗ್ ಅಪಾನ್ ಅವರ್ ಬ್ಯಾಕ್ ಗ್ರೌಂಡ್? ಕನ್ನಡ ಮೀಡಿಯಂ ಇಂದ ಬಂದ್ರೆ ಕಷ್ಟ ಆಗುತ್ತಾ, ಇಂಗ್ಲಿಷ್ ಮೀಡಿಯಂ ಮಾತ್ರ ಈಸಿ ಆಗುತ್ತೆ ಅಂದ್ರೆ ನಥಿಂಗ್ ಇರುತ್ತೆ. CBSE ಬೋರ್ಡ್ ಅಲ್ಲಿ ICSE ಬೋರ್ಡ್ ಅಲ್ಲಿ ಓದಿದ್ರೆ ಮಾತ್ರ ಆಗುತ್ತೆ ಅಂದ್ರೆ ಇಲ್ಲ. ICSE ಬೋರ್ಡ್ ಅಲ್ಲಿ ಓದಿರೋ ಮಕ್ಕಳು ಟಾಪರ್ಸ್ ಇದ್ದಾರೆ ನಮ್ಮಲ್ಲಿ, ಸ್ಟೇಟ್ ಬೋರ್ಡ್ ಅಲ್ಲಿ ಓದಿರುವಂತವರು ಟಾಪರ್ಸ್ ಇದ್ದಾರೆ, ಇವನ್ ಕನ್ನಡ ಮೀಡಿಯಂ ಅಲ್ಲಿ ಬಂದಿರುವಂತವರು ಸಹಿತ ಟಾಪರ್ಸ್ ಆಗಿದ್ದಾರೆ. ಸೊ ಇಟ್ ಈಸ್ ನಾಟ್ ವಾಟ್ ಯು ಹ್ಯಾಡ್ ಡನ್ ಇನ್ ಯುವರ್ ಪಾಸ್ಟ್. ಈ 2 ವರ್ಷ ನಾವು ಹೇಳಿರುವಂತ ನೀವು ಏನ್ ಮಾಡ್ತಿರಲ್ಲ ಅದನ್ನ ಕರೆಕ್ಟ್ ಆಗಿ ನೀವು ನಿಜವಾಗ್ಲೂ ಪಾಲನೆ ಮಾಡ್ಕೊಂಡು ಬಂದಿದ್ದೀರಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಅಚೀವ್ ವಾಟ್ ಎವರ್ ಯು ವಾಂಟ್. ಇದು ಜಸ್ಟ್ ನಾನು ನಿಮಗೆ ಹೋಪ್ ಕೊಡೋದಕ್ಕೋಸ್ಕರ ಹೇಳಿದ್ದೀನಿ. These are some examples. ನಾನು ಹೇಳಿದ್ದಲ್ಲ, ಇವರು ಈ ವರ್ಷದ ರಿಸಲ್ಟ್ ನಲ್ಲಿ ಬಂದಿರುವಂತವರು ಡೆಫಿನೆಟ್ಲಿ ನೀವೆಲ್ಲರೂ ಇದ್ರಲ್ಲಿ ಗೊತ್ತು. ಐ ಥಿಂಕ್ ಸಮ್ 80 ಸ್ಟೂಡೆಂಟ್ಸ್ ಯು ಆರ್ ಚೂಸನ್ ಹಿಯರ್. ತುಂಬಾ ಜಾಸ್ತಿ ಆಗೋದಿಲ್ಲ ಅಂತಂದು ಈ ಹುಡುಗಿ ನಾನು ಹೇಳಿರುವಂತದ್ದು ಬಡತನದಲ್ಲಿ ಬೆಳೆದು ಈಗ ಮಾಡಿರುವಂತ ಮಗು ಅಂತ ಹೇಳ್ತೀವಿ. ಸೇಮ್ ಇದೇ ಮಗು, ಇವಳು ಮ್ಯಾಥ್ಸ್ ಅಲ್ಲಿ 100, ಸ್ಟ್ಯಾಟ್ಸ್ ಅಲ್ಲಿ 99, ಕನ್ನಡದಲ್ಲಿ 98, ಉಳಿದ ಸಬ್ಜೆಕ್ಟ್ಸ್ ಅಲ್ಲಿ ತುಂಬಾ ಟಾಪ್ ಅಲ್ಲಿ ಬಂದಿದ್ದಾರೆ. ಈ ಮಗುನು ಅಷ್ಟೇ, ಒಂದರಲ್ಲಿ 100, 98, 97, 96. ಕಾಮರ್ಸ್ ನಲ್ಲಿ ಇವಳು ಬಂದಿರುವಂತದ್ದು. ಈ ಹುಡುಗಿ ಮ್ಯಾಥಮೆಟಿಕ್ಸ್ ನಲ್ಲಿ ಕನ್ನಡ ಮಾಡಿದ್ದಾರೆ, ಸೈನ್ಸ್ ಅಲ್ಲಿ ಮಾಡಿ ಮೆಡಿಕಲ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅಂಡ್ ಅನ್ಫಾರ್ಚುನೇಟ್ಲಿ ನೀಟ್ ನಲ್ಲಿ ಕೆಲವು ಇಶ್ಯೂಸ್ ಆಗಿದೆ ಅಂಡ್ ಶಿ ಇಸ್ ಟ್ರೈನಿಂಗ್ ಅಗೇನ್. ಸೊ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಬರೋದು ಅಂದ್ರೆ ಈಗ ಎಲ್ಲರೂ ಸೆಕೆಂಡ್ ಅಟೆಂಪ್ಟ್ ಬರೆಯಲೇಬೇಕಾಗಿದೆ, ಬಿಕಾಸ್ ಅದು ಕ್ಯಾನ್ಸಲ್ ಆಗಿರೋದ್ರಿಂದ ವಿ ಆರ್ ಸ್ಟಿಲ್ ಟ್ರೈನಿಂಗ್. ನೀಟ್ ರಿಸಲ್ಟ್ ಬಂದ ನಂತರ ದೆನ್ ವಿಲ್ ಶೇರ್ ವಾಟ್ ಅಬೌಟ್ ಹರ್ ಅಂತ ಅಂದ್ಬಿಟ್ಟು. ಸೇಮ್ ಪರ್ಸನ್ ಕಾಮರ್ಸ್ ನಲ್ಲಿ ಈ ಹುಡುಗ ಸೇಮ್ ನಾರ್ಮಲ್ ಸ್ಟಡೀಸ್ ಅಷ್ಟೇ ಅಲ್ಲ, ಚೆಸ್ ಅಲ್ಲಿ ಸ್ಟೇಟ್ ಲೆವೆಲ್ ವರೆಗೂ ಹೋಗಿ ಕಾಂಪಿಟೇಷನ್ ಮಾಡಿ ನಮ್ಮ ಸಂಸ್ಥೆ ರಿಪ್ರೆಸೆಂಟ್ ಮಾಡಿ ಬಂದಿದ್ದಾರೆ. ಸೊ ಬರೀ ಸ್ಟಡೀಸ್ ಅಷ್ಟೇ ಅಂತಲ್ಲ, ನಮ್ಮಲ್ಲಿ ತುಂಬಾ ಮಕ್ಕಳು ಚೆಸ್ ಅಲ್ಲಿ ಸ್ಟೇಟ್ ಲೆವೆಲ್ ಹೋಗಿದ್ದಾರೆ. ಇವನ್ ಫಸ್ಟ್ ನಮ್ಮ ತೇಜ ಅಂತ ತೋರಿಸಿದ ನಾವು ಹುಡುಗ ಮತ್ತು ಸುಪ್ರಜಾತ್ ಅವರು ದೇ ಹ್ಯಾವ್ ಅಚೀವ್ 2 people went up to state level in chess. ಇಬ್ಬರು ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ಸ್ಟೇಟ್ ಲೆವೆಲ್ ಹೋಗಿದ್ದಾರೆ, ಪೋಲ್ ವಾಲ್ಟ್ ಅಲ್ಲಿ ನಮ್ಮ ಸ್ಟೇಟ್ ಲೆವೆಲ್ ಹೋಗಿದ್ದಾರೆ, ಕರಾಟೆ ಅಲ್ಲಿ ಹೋಗಿದ್ದಾರೆ, ಬೇರೆ ಬೇರೆ ಗೇಮ್ಸ್ ಅಂಡ್ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಇವೆಂಟ್ಸ್ ಅಲ್ಲೂ ಸಹಿತ ದೇ ಹ್ಯಾವ್ ರಿಪ್ರೆಸೆಂಟೆಡ್. ಸೊ ಇಲ್ಲಿ ನಿಮಗೆ ಆತರ ಆಸಕ್ತಿ ಇರುವಂತ ಮಕ್ಕಳು ಕೆಲವರು ಜಾಯಿನ್ ಆಗಿದ್ದೀರಾ. ನೀವು ಯಾವುದೇ ಫೀಲ್ಡ್ ಅಲ್ಲಿ ಎಕ್ಸೆಲ್ ಆಗಬೇಕಂದ್ರೆ ಎಲ್ಲದಕ್ಕೂ ಒಂದು ಸಪೋರ್ಟ್ ಇರುತ್ತೆ. ಈಗ ಸ್ಪೋರ್ಟ್ಸ್ ಅಲ್ಲಿ ಹೋಗ್ಬೇಕಂದ್ರೆ ಕಂಪ್ಲೀಟ್ಲಿ ಬೇಡ, ನೀವು ಓನ್ಲಿ ಮಾರ್ನಿಂಗ್ 7 ಇಂದ ನೈಟ್ 10 ವರೆಗೂ ನಾವು ಬರೀ ಗ್ರೈಂಡ್ ಮಾಡ್ತೀವಿ ಸ್ಟಡೀಸ್ ಎಲ್ಲ ಇಲ್ಲ. ಆ ಮಕ್ಕಳು ಟಾಪರ್ಸ್ ಅಲ್ಲೂ ಇದ್ದಾರೆ. ಸೊ ಸ್ಪೋರ್ಟ್ಸ್ ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ, ಕಲ್ಚರಲ್ ಇವೆಂಟ್ಸ್ ಗೆ ಪಾರ್ಟಿಸಿಪೇಟ್, ವಿ ಸಪೋರ್ಟ್ ಯು. ಪ್ಯಾರಲಲಿ ವಿ ಗೈಡ್ ಯು ಹೌ ಟು ಎಕ್ಸೆಲ್ ಇನ್ ಸ್ಟಡೀಸ್ ಆಲ್ಸೋ. ದಟ್ಸ್ ವಾಟ್ ಯು ಶುಡ್ ಬಿ ಡೂಯಿಂಗ್. ಸೇಮ್ ಈ ಮಗು ನೋಡಿ 2 ಸಬ್ಜೆಕ್ಟ್ಸ್ ಅಲ್ಲಿ ಇರಬಹುದು. ಸೇಮ್ ಉಜ್ಮಾ ಬಾನು ಅಂತ ಮಗು ಒಂದರಲ್ಲಿ 98, 3 ಸಬ್ಜೆಕ್ಟ್ 98 ತಗೊಂಡಿದ್ದಾರೆ. ಸೇಮ್ ಯೂನಸ್ ಅನ್ನೋ ಹುಡುಗ ಈಸ್ ಪ್ರಿಪೇರಿಂಗ್ ಫಾರ್ CA ಫೌಂಡೇಶನ್, ಈ ಸಲ ಎಕ್ಸಾಮ್ ಅನ್ನು ಬರೀತಾ ಇದ್ದಾರೆ ಅವನು ಫುಲ್. ಈ ತರ ಡಿಫರೆಂಟ್ ಸ್ಟೂಡೆಂಟ್ಸ್ ಹ್ಯಾವ್ ಡನ್. ಇವೆಲ್ಲ ನಾವು ಅಚೀವ್ ಮಾಡಿರೋದಂದ್ರೆ ಕಳೆದ 4 ವರ್ಷಗಳ ಬ್ಯಾಚ್ ನಲ್ಲಿ. ಬಟ್ ಫಸ್ಟ್ 2 ಬ್ಯಾಚಸ್ ಇರೋದು 21 ಮತ್ತೆ 22 ನಾವು ಸ್ಟಾರ್ಟ್ ಮಾಡಿದೀವಿ ಅಂತಂದ್ರೆ ಜಸ್ಟ್ ನಾಮಕೆ ವಾಸ್ತೆ ಇರಬಹುದು. ಬಿಕಾಸ್ ಕೋವಿಡ್ ಲಾಕ್ಡೌನ್ ನಮ್ಮಲ್ಲಿ ಹೊರಗಡೆ ಹೋಗಿ ಪ್ರಚಾರ ಮಾಡ್ಲಿಕ್ಕೂ ಇರಲಿಲ್ಲ. ಬಂದಿರುವಂತ ಮಕ್ಕಳನ್ನ ಫಸ್ಟ್ ಬ್ಯಾಚ್ ಅಲ್ಲಿ 12, ಸೆಕೆಂಡ್ ಬ್ಯಾಚ್ 33 ಮಕ್ಕಳನ್ನ ನಾವು ರನ್ ಮಾಡಬೇಕಾಗಿತ್ತು ಅಷ್ಟೇ. ಬಟ್ ರಿಯಲ್ ಗ್ರೋತ್ ಹ್ಯಾವ್ ಸ್ಟಾರ್ಟೆಡ್ ಫ್ರಮ್ ದ 3rd year. ಅಲ್ಲಿಂದ ಬಂದಿರುವಾಗ ವಿತ್ ಇನ್ ದ ರಿಸೋರ್ಸಸ್ ವಾಟ್ ವಿ ಹ್ಯಾವ್ ಸರ್ ಇರ್ಬೋದು, ಮ್ಯಾನೇಜ್ಮೆಂಟ್ ಸಪೋರ್ಟ್ ಇರ್ಬೋದು, ನಮ್ಮ ಎಕ್ಸ್ಪೀರಿಯನ್ಸ್ ಇರ್ಬೋದು, ನಮ್ಮ ಲೆಕ್ಚರ್ಸ್ ಗೈಡೆನ್ಸ್ ತಗೊಂಡು ನಾವು ಏನ್ ಇಷ್ಟು ಅಚೀವ್ ಮಾಡಿದೀವಿ ಅಂತಂದ್ರೆ ಈಗ ಅದಕ್ಕೆ ನೆಕ್ಸ್ಟ್ ಹಂತಕ್ಕೆ ತಗೊಂಡು ಹೋಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು? JEE ನೀಟ್ಲಿ ಕ್ವಾಲಿಫೈ ಆಗಿದ್ರೆ ದೇ ಹ್ಯಾವ್ ಅಚೀವ್ಡ್ ಅಪ್ ಟು ಸರ್ಟನ್ ಎಕ್ಸ್ಟೆಂಟ್. ಬಟ್ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ರ್ಯಾಂಕ್ ಬರಬೇಕು ಅಂತಂದ್ರೆ ನಮಗೆ ಆಲ್ ಇಂಡಿಯಾ ಲೆವೆಲ್ ನಲ್ಲಿ ಎಕ್ಸ್ಪರ್ಟ್ ಇರುವಂತಹ ಗೈಡೆನ್ಸ್ ಬೇಕು. ಇವನ್ ವಿ ನೀಡ್ ಸಮ್ ಗೈಡೆನ್ಸ್. ಹೌದಲ್ಲ? ಅದಕ್ಕೋಸ್ಕರ ನಾವು ಈ ವರ್ಷ ಇಂಡಿಯಾದಲ್ಲೇ ನಂಬರ್ 1 ಅಂತಂದ್ರೆ ನಾವು ಕೋಟಾ ಅಂತ ಹೇಳ್ತೀವಿ. ಎಜುಕೇಶನ್ ರಾಜಸ್ಥಾನದಲ್ಲಿ ಕೋಟಾ ಇದೆ. ಅಲ್ಲಿ ಆ ಕೋಟಾದಲ್ಲಿ ಎಜುಕೇಶನ್ ರೆವಲ್ಯೂಷನ್ ಸ್ಟಾರ್ಟ್ ಮಾಡಿರುವಂತದ್ದು ಶ್ರೀ ವಿನೋದ್ ಕುಮಾರ್ ಬನ್ಸಾಲ್ ಸರ್ ಅವರು. ಅವ್ರು ಹುಟ್ಟಾಗಿರುವಂತ ಸಂಸ್ಥೆ 1980s ನಲ್ಲಿ ಅವ್ರು ಹುಟ್ಟಾಗಿರುವಂತ ಸಂಸ್ಥೆ ಬಂದು ಬನ್ಸಾಲ್ ಕ್ಲಾಸಸ್ ಅಂತ ಅಂದ್ಬಿಟ್ಟು ಇವತ್ತಿಗೂ ಸಹಿತ JEE ಟ್ರೈನಿಂಗ್ ನಲ್ಲಿ ಇಂಡಿಯಾದ ನಂಬರ್ 1 ಅದು. ನೀಟ್ ನಲ್ಲಿ ಇಟ್ ಇಸ್ ದೇರ್ ಒನ್ ಆಫ್ ದ ಟಾಪ್ಸ್. ಅಷ್ಟು ಟಾಪ್ ಇರುವಂತ ಸಂಸ್ಥೆಯನ್ನ ಯಾಕೆಂದ್ರೆ ಯಾಕೆ ನಂಬರ್ 1 ಅಂತ ಹೇಳ್ತಾರೆ, ಲಾಸ್ಟ್ 30 ವರ್ಷದಲ್ಲಿ 5 times the students of Bansal class have achieved all India rank number 1 in JEE Advanced. 6 times they had achieved number 2, 6 times they had achieved number 3. More than 100 students ಇಲ್ಲಿವರೆಗೂ
ಟಾಪ್ 100 ಆಲ್ ಇಂಡಿಯಾ ರ್ಯಾಂಕ್ ಟಾಪ್ 100 ಅಲ್ಲಿ ಬಂದಿದ್ದಾರೆ. 1 ಲಕ್ಷಕ್ಕಿಂತ ಅತಿ ಹೆಚ್ಚು ಮಕ್ಕಳು ಐಐಟಿಗಳಲ್ಲಿ ಅಥವಾ ಪ್ರೆಸ್ಟಿಜಿಯಸ್ ಮೆಡಿಕಲ್ ಕಾಲೇಜಸ್ ನಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ ಲಾಸ್ಟ್ 30 ವರ್ಷಗಳಲ್ಲಿ. ಅಂತಹ ಸಂಸ್ಥೆಯನ್ನು ನಾವು ಹುಡುಕಿ, ನೀವು ಹೇಳ್ಬೋದು ಬೇರೆ ಬೇರೆ ಸಂಸ್ಥೆಗಳು ಟ್ರೈಡ್ ವಿತ್ ಮೆನಿ ಪೀಪಲ್, ನಮ್ಮ ಏನೋ ಆದರ್ಶಗಳಿಲ್ಲ ಅದಕ್ಕೆ ಮ್ಯಾಚಿಂಗ್ ಇತ್ತು. ಎಜುಕೇಶನ್ ಕಂಪ್ಲೀಟ್ಲಿ ಕಮರ್ಷಿಯಲೈಸ್ ಮಾತ್ರ ಮಾಡದ ಹಾಗೆ ಮಕ್ಕಳನ್ನ ಮಕ್ಕಳ ತರ ಟ್ರೀಟ್ ಮಾಡಿ ಅವ್ರನ್ನ ಯಾವ ರೀತಿ ಡೆವಲಪ್ ಮಾಡಬೇಕು ಅಂತ ಮಾಡಿದ್ರು. ಒಂದು. ಎರಡನೇದು, ಪ್ರೋಗ್ರಾಮ್ ಅಲ್ಲಿ ಇಟ್ ಶುಡ್ ಬಿ ದ ಬೆಸ್ಟ್ ಇನ್ ದ ಕಂಟ್ರಿ. ಆ ಥರದ ಪ್ರೋಗ್ರಾಮ್ ಅನ್ನ ಮಾಡಿ ಸ್ಟಡಿ ಮೆಟೀರಿಯಲ್ಸ್ ಗಿವ್ ಟು ದೆಮ್. ದ ಪೀಪಲ್ ಜೆಇ ಮತ್ತೆ ನೀವು ಟಾಪ್ ಮಾಡಿದ್ರು ನಾವು ಕೊಟ್ಟಿರ್ತೀವಲ್ಲ, ನೀವು ನೋಡ್ತಿರೋದ್ರೆ ಆ ಮೆಟೀರಿಯಲ್ ನೋಡಿದ್ರೆ ನಿಮ್ಗೆ ಗೊತ್ತಾಯ್ತು ವಾಟ್ಸ್ ದ ಕ್ವಾಲಿಟಿ ದಿಸ್ ಪೀಪಲ್ ಹ್ಯಾವ್ ಅಂತ. ಅವನ್ನೆಲ್ಲ ಮಾಡಿದಷ್ಟೊಂದಿಗೆ ಅವರ ಪ್ರೋಗ್ರಾಮ್ ಏನಿದೆ ಅಂತಂದ್ರೆ ಅದರ ಶೆಡ್ಯೂಲ್ ಪ್ರಕಾರ ನಾವು ಅದನ್ನೇ ಫಾಲೋ ಮಾಡಬೇಕಾಗುತ್ತೆ. ಈ ಮಕ್ಕಳು ಯಾರಿಗೆ ಜೆಇ ಮತ್ತೆ ನೀಟ್ ಟ್ರೈನಿಂಗ್ ತಗೊಳ್ಳೋದು ಮಕ್ಕಳಿಗೆ, ಅದರ ಜೊತೆಗೆ ಕೆಸೆಟ್ ನಲ್ಲೂ ಸಹಿತ ನ್ಯಾಷನಲ್ ಲೆವೆಲ್ ಯಾರು ಟ್ರೈನ್ ಅಪ್ ಮಾಡ್ತಾರೆ. ಬನ್ಸಾಲ್ ಕ್ಲಾಸಸ್ ದೇ ಆರ್ ಹೆಲ್ಪಿಂಗ್ ಅಸ್ ಇನ್ ದಟ್ ಒನ್ ಆಲ್ಸೋ. ಯಾರು ಸಿಇಟಿ ಟ್ರೈನ್ ಅಪ್ ಮಾಡಬೇಕಂತ ಮಾಡಿದ್ರೆ ಅಂತಹ ಸಂಸ್ಥೆಯೊಟ್ಟಿಗೆ ನಾವು ಕೈ ಜೋಡಿಸಿ ನಿಮಗೋಸ್ಕರ ನಾವು ಬಂದಿರೋದು ಕೋಟಾಸ್ ಅಕಾಡೆಮಿಕ್ ಎಕ್ಸ್ಪರ್ಟ್ ಇರೋದು ನಾವು ಕೆಸೆಟ್ ಗಂಗಾವತಿ. ನಮ್ಮ ಭಾಗದಲ್ಲಿ ಇಲ್ಲೆಲ್ಲೂ ಇಲ್ಲ. ಈ ಸುತ್ತಮುತ್ತಲು ನೀವು ನೋಡಿರಬಹುದು. ಅದನ್ನ ಫೆಸಿಲಿಟಿನ ನಾವು ಕಾಲೇಜ್ ನೊಟ್ಟಿಗೆ ಕಂಪ್ಲೀಟ್ ಇಂಟಿಗ್ರೇಟೆಡ್ ಮಾಡಿ ನಾವು ಕೋರ್ಸಸ್ ನ ತಗೊಂಡ್ ಬರ್ತಾ ಇದ್ದೇವೆ. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ವಿ ಹ್ಯಾವ್. ಯಾಕಂದ್ರೆ ಈಗ ನಮ್ಮಲ್ಲಿ ಇರುವಂತಹ ಕೋರ್ ಫ್ಯಾಕಲ್ಟಿ ಇನ್ ಸೈನ್ಸ್ ಏನಿದೆಲ್ಲ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತೆ ಬಯಾಲಜಿ, ಸೀನಿಯರ್ ಮೋಸ್ಟ್ ಫ್ಯಾಕಲ್ಟಿ, ದೇ ಆರ್ ಆಲ್ ಟೆಸ್ಟ್ ಮಾಡಿ ಬನ್ಸಾಲ್ ಕ್ಲಾಸ್ ಟೀಮ್ ನೋಡಿ ಡೆಮೋ ಮಾಡಿ ಅವರು ಫುಲ್ ಕಂಪ್ಲೀಟ್ ಫಿಲ್ಟರ್ ಮಾಡಿ ಕೊಟ್ಟಿರುವಂತಹ ಸೀನಿಯರ್ ಫ್ಯಾಕಲ್ಟಿಗೆ ನಾವು ತಗೊಂಡಿದ್ದೀವಿ 4 ಸಬ್ಜೆಕ್ಟ್ಸ್. ಮತ್ತೆ ರಿಮೈನಿಂಗ್ ಫ್ಯಾಕಲ್ಟಿ ಲ್ಯಾಂಗ್ವೇಜಸ್ ಎಲ್ಲ ದಟ್ ವಿಲ್ ಬಿ ವೆರಿ ಕ್ಲಿಯರ್. ಕಾಮರ್ಸ್ ನಮ್ಮ ಗೈಡೆನ್ಸ್ ನಲ್ಲಿ ಇರುತ್ತೆ. ಬಟ್ ಆ ಮೇನ್ ಸೀನಿಯರ್ ಫ್ಯಾಕಲ್ಟಿ ಹ್ಯಾವ್ ಬೀನ್ ಡನ್ ಬೈ ದೆಮ್. ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ ಸಪ್ಲೈ ಇರಬಹುದು, ಡೈಲಿ ಪ್ರಾಕ್ಟೀಸ್ ಕ್ವೆಶ್ಚನ್ಸ್ ಅಂತ ಏನ್ ಮಾಡ್ತಾರೆ, ಡಿಪಿಪಿ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ರೆ ಬನ್ಸಾಲ್ ಕ್ಲಾಸಸ್. ಈಗ ನೀವು ಕೆಲವು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ತುಂಬಾ ನೋಡಿದ್ರು, ಅವರೆಲ್ಲರೂ ಸ್ಟಾರ್ಟ್ ಮಾಡಿದ್ರು, ಫಾಲೋ ಮಾಡ್ತಾ ಇದ್ದಾರೆ. ಬಟ್ ಅದು ಸ್ಟಾರ್ಟ್ ಮಾಡಿರುವಂತದ್ದು ಇವರು. ಪ್ಲಸ್ ಅದಕ್ಕೆ ವೀಕ್ಲಿ ಟೆಸ್ಟ್ ಇರಬಹುದು ಮತ್ತೆ ಆಲ್ ಇಂಡಿಯಾ ಟೆಸ್ಟ್ ಇರಬಹುದು. ಇವೆಲ್ಲದನ್ನೂ ಸಹಿತ they will be providing us. ಆ ಗೈಡೆನ್ಸ್ ನಲ್ಲೇ ಮಾಡಬೇಕಾಗುತ್ತೆ. at the same time there is an offer that we are giving from our institute. ಏನಂದ್ರೆ ನಮ್ಮ ಸಂಸ್ಥೆಯಲ್ಲಿ ಫಸ್ಟ್ ಇಯರ್ ನಲ್ಲಿ ಓದಿ ಜೆಇ ಇರಬಹುದು, ನೀಟ್ ಇರಬಹುದು, ಆಲ್ ಇಂಡಿಯಾ ಟೆಸ್ಟ್ ಸೀರೀಸ್ ನಲ್ಲಿ ಫುಲ್ ಟಾಪ್ ಲೆವೆಲ್ ಬರುವಂತ ಮಕ್ಕಳು ಯಾರಿರುತ್ತಲ್ಲ, ಟಾಪ್ 100 ಲೆವೆಲ್ ಒಳಗೆ ರ್ಯಾಂಕ್ ಬರುವಂತ ಚಾನ್ಸಸ್ ಇದೆ ಅಂತ ಅವರೇನಾದ್ರೂ ಸೆಲೆಕ್ಷನ್ ಮಾಡಿದ್ರೆ ನಾವು ಅವರಿಗೆ ಸೆಲೆಕ್ಷನ್ ಮಾಡ್ಲಿಕ್ಕೆ ಅವರಿಗೆ ಗೊತ್ತಿದೆ. ಯಾಕಂದ್ರೆ ನಿಮ್ದು ಪ್ರತಿಯೊಂದು ಟೆಸ್ಟ್ ನಾವು ಅವರ ಸಿಸ್ಟಮ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ಅವ್ರು ನೋಡ್ತಾರೆ ಅದರೊಳಗೆ ಬಂದಿತ್ತು ಅಂತ ಹೇಳಿದ್ರೆ ನಮ್ಮ ಸಂಸ್ಥೆ ಎಕ್ಸ್ಪೆನ್ಸ್ ಇಟ್ಕೊಂಡು ಅಲ್ಲಿ ಕೋಚಿಂಗ್ ಕ್ಲಾಸಸ್ ಏನಿದೆಯಲ್ಲ more than 2 lakhs ಪ್ಲಸ್ ಆಗುತ್ತೆ ಅಲ್ಲಿಗೆ. ಅದನ್ನ ನಾವು ಪೇಮೆಂಟ್ ಆ ಮಕ್ಕಳನ್ನ ಕೋಟಾಗಿ ಕಳಿಸಿ ಸೆಕೆಂಡ್ ಇಯರ್ ಫುಲ್ ಅಲ್ಲಿ ಡೈರೆಕ್ಟ್ಲಿ ಸಮೀರ್ ಬನ್ಸಾಲ್ ಸರ್ ಅವರ ಗೈಡೆನ್ಸ್ ಅಲ್ಲಿ ಟ್ರೈನ್ ಅಪ್ ಮಾಡಿಸಬೇಕು ಅಂತ we have taken and they have agreed also. ಸೊ ಅದಕ್ಕೆ ಓನ್ಲಿ ಹೋಗಿ ಬರುವಂತ ಖರ್ಚು ಪ್ಲಸ್ ಅಲ್ಲಿ ಹಾಸ್ಟೆಲ್ ಖರ್ಚು ಮಾತ್ರ ನೀವು ನೋಡ್ಕೋಬೇಕು. ಇಲ್ಲಿ ಪೇ ಮಾಡೋದು ಅಲ್ಲಿ ಇರುತ್ತೆ. ಬಟ್ ರೆಸ್ಟ್ ಆಲ್ ದ ಥಿಂಗ್ ದಟ್ we will be taking care. we have taken the decision. ಸೊ ಈ ತರ ಇರುವಂತ ಸಂಸ್ಥೆನ ನಾವು ಫೈನಾನ್ಸ್ ಜೊತೆ ಟೈ ಅಪ್ ಆಗಿದೆ. ಅದರ ಬಗ್ಗೆ ಡೀಟೇಲ್ಸ್ ನ ಆ ಸಂಸ್ಥೆಯ ಮೇನ್ ಹೆಡ್ ಆಪರೇಷನ್ಸ್ ಹೆಡ್ ಸೌತ್ ಇಂಡಿಯಾ ಆಗಿರುವಂತ ಕೃಷ್ಣ ಸರ್ ವಿಲ್ ಬಿ ಟೆಲಿಂಗ್ ಡೀಟೇಲ್ಸ್. ಇದರಲ್ಲಿ ರಿಸಲ್ಟ್ಸ್ ನೋಡಿದ್ರೆ ಈಗ ರೀಸೆಂಟ್ಲಿ ಆಗಿರುವಂತ ಜೆಇ ಮೇನ್ಸ್ ನಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 181 ಬಂದಿದೆ. ಪ್ಲಸ್ ಮೆನಿ ಪೀಪಲ್ ಹ್ಯಾವ್ ಸ್ಕೋರ್ಡ್ ಇಷ್ಟು ಮಕ್ಕಳು 99.86, 99.7, 99.76 ಇಲ್ಲ ಬಂದಿಲ್ಲ 99.5 ಅಂಡ್ ಅಬೌವ್ ಇರುವಂತ ಮಕ್ಕಳದೇ ಕೆಲವು ಎಕ್ಸಾಂಪಲ್ಸ್ ವಿ ಹ್ಯಾವ್ ಶೋನ್ ದಿಸ್. ಆ ಲೆಜೆಂಡರಿ ಫೌಂಡರ್ ಏನಿಲ್ಲ ಸಮೀರ್ ಬನ್ಸಾಲ್ ಸರ್ ಅವರಿಗೆ ಸಂಸ್ಥೆಯನ್ನು ಹೆಡ್ ಮಾಡಿದ್ರೆ ಇದು ಜೆಇ ನಲ್ಲಿ ಆಯ್ತಂದ್ರೆ ನೀಟ್ ನಲ್ಲಿ ನೋಡಿದ್ರೆ ನಿಮಗೆ ತುಂಬಾ ಹೋಗುತ್ತೆ. ಲಾಸ್ಟ್ 3 ವರ್ಷ ಮಾತ್ರ ನಾವು ಕನ್ಸಿಡರ್ ಮಾಡಿದ್ರೆ ಮೆಡಿಕಲ್ ಸೀಟ್ ಬಂದಿರೋದು ಹಾಕಿಲ್ಲ ನಾವು. ಜಸ್ಟ್ ಅವ್ರು ಓನ್ಲಿ 4 ಬ್ರಾಂಚ್ ನಲ್ಲಿ ಇದ್ದು 600 ಅಬೌವ್ ನೀಟ್ ಸ್ಕೋರ್ ಮಾಡಿರ್ತಾರ ಅಂತ ಮಕ್ಕಳು ಮಾತ್ರ ಹಾಕಿದ್ರೆ. ನೀವು ನೋಡಿದ್ರೆ ಹೈಯೆಸ್ಟ್ ಬಂದ್ರೆ ಏಮ್ಸ್ ನ್ಯೂ ಡೆಲ್ಲಿಯಲ್ಲಿ ಬಂದಿರಬಹುದು, ಏಮ್ಸ್ ಜೋಧ್ಪುರ್, ಏಮ್ಸ್ ಭೋಪಾಲ್ ಇರಬಹುದು, ಟಾಪ್ ಗವರ್ನಮೆಂಟ್ ಮೆಡಿಕಲ್ ವರ್ಕ್ಸ್ ಅಕ್ರಾಸ್ ದ ಕಂಟ್ರಿ. ಈ ತರ ಮಾಡಿರುವಂತವ್ರು 691, 667 ಈ ತರ ಸ್ಕೋರ್ ಇರುವಂತವ್ರು ಮಾತ್ರ ಜಸ್ಟ್ ವಿ ಆರ್ ಶೋಯಿಂಗ್ ದ ಗಿವ್ಸ್. ಸೊ ಅಂತವರ ಗೈಡೆನ್ಸ್ ಅಲ್ಲಿ ಮಾಡಿದ್ರೆ ಡೆಫಿನೆಟ್ಲಿ ಕ್ಯಾನ್ ಬಿ ಸಕ್ಸೀಡ್, ಡೆಫಿನೆಟ್ಲಿ ಎಸ್. ಯಾಕಂದ್ರೆ ಗಂಗಾವತಿಯಲ್ಲಿ ಮೊದಲ ಬಾರಿಗೆ ನಾವು ತಗೊಂಡು ಬಂದಿದ್ದೇವೆ, ಮತ್ತೆ ಬೇರೆ ಯಾರಿಗೂ ಅವಕಾಶನೂ ಇರೋದಿಲ್ಲ. ಯಾಕಂದ್ರೆ ನಾವು ಹೊರಟಿಗೆ when they have to come here it's not very easy to bring them. ನಾವು ಆ ತರದ ಅಗ್ರಿಮೆಂಟ್ ಇದೆ, ಬೇರೆ ಯಾರೋ ಹತ್ತಿರದಲ್ಲಿ ತಗೊಳ್ಳೋದಿಲ್ಲ. ಆ ಎಕ್ಸ್ಪರ್ಟೈಸ್ ನಿಮಗೆ ಮಾತ್ರ ಅವೈಲೇಬಲ್ ಇರುತ್ತೆ ಇಲ್ಲಿರುವಂತ ಮಕ್ಕಳಿಗೆ. ದೀಸ್ ಆರ್ ದ ಥಿಂಗ್ಸ್ ದಟ್ ವಿ ಕ್ಯಾನ್ ಸಿ. ಅದರ ಜೊತೆಯಲ್ಲಿ ಈ ವರ್ಷ ಮಾತ್ರ ನಾವು ಮಾಡ್ತಾ ಇರೋದು ಕೆಲವು ನಿಮ್ಮ ಸೀನಿಯರ್ಸ್ ಯಾರಾದ್ರೂ ಇದ್ರೆ ನೀಟ್ ಲಾಂಗ್ ಟರ್ಮ್ ಮಾಡ್ಬೇಕಂತ ಹೇಳ್ತಾರೆ, ಮೆಡಿಕಲ್ ಸೀಟ್ ಸಿಕ್ಕಿರಲ್ಲ ಅಂತ ಇರ್ತಾರೆ, ಅಂತವ್ರು ಯಾರಾದ್ರೂ ಇದ್ರೂ ಸಹಿತ ನೀವು ಅವರಿಗೆ ರೆಕಮೆಂಡ್ ಮಾಡಬಹುದು. ಯಾಕಂದ್ರೆ ನೀಟ್ ಲಾಂಗ್ ಟರ್ಮ್ ಕೋರ್ಸ್ ಆಲ್ಸೋ ವಿ ಆರ್ ಸ್ಟಾರ್ಟಿಂಗ್ ದಿಸ್ ಇಯರ್ ವಿತ್ ದ ಸೇಮ್ ಟೀಮ್ ಮೆಟೀರಿಯಲ್ ಗೈಡೆನ್ಸ್ ಎವ್ರಿಥಿಂಗ್ ಫ್ರಮ್ ದ ಲೆಜೆಂಡರಿ ಬನ್ಸಾಲ್ ಕ್ಲಾಸಸ್. ಇವೆಲ್ಲ ಇರುವಂತದ್ದು. ಇದಿಷ್ಟು ನಾನು ಹೇಳ್ತಾ ಇರೋದಕ್ಕೆ ಮೇನ್ಲಿ ಟು ಗಿವ್ ದ ಥಿಂಗ್ಸ್ ವಾಟ್ ವಿ ಹ್ಯಾವ್ ಅಚೀವ್.
ಈಗ ನಿಮಗೆ ಏನಿರುತ್ತೆ ನಮ್ಮ ಕಡೆಯಿಂದ. ಸೊ ದೇರ್ ಆರ್ ಸರ್ಟನ್ ಥಿಂಗ್ಸ್ ದಟ್ ವಿ ಎಕ್ಸ್ಪೆಕ್ಟ್ ಫ್ರಮ್ ಯು ಆಲ್ಸೋ, ಕರೆಕ್ಟ್? that there are advantages to students from all walks of life. ಅದರಲ್ಲಿ ಅಕಾಡೆಮಿಕ್ಸ್ ನಲ್ಲಿ ಏನಿರಬಹುದು, ಎಕ್ಸಾಮ್ಸ್ ಮತ್ತೆ ಕಾಂಪಿಟೇಟಿವ್ ಬಗ್ಗೆ ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ವಿಲ್ ಬಿ ದ ಬೆಸ್ಟ್. ಯಾಕಂದ್ರೆ ನಮ್ಮಲ್ಲಿ ನೀವು ನೋಡಿರಬಹುದು, ಫಾರ್ ಈಚ್ ಕ್ಲಾಸ್ ವಿ ಟೇಕ್ ಲಿಮಿಟೆಡ್ ಸ್ಟ್ರೆಂತ್ ತಗೊಳ್ತೀವಿ ನಾವು. ತುಂಬಾ 100-120 ಮಕ್ಕಳು 150 ಮಕ್ಕಳನ್ನ ಹಾಕುವಂತ ತುಂಬಾ ಕಡೆ ನೋಡಿರ್ಬೋದು. ಆ ತರ ಇರೋದಿಲ್ಲ, ಲಿಮಿಟೆಡ್ ಸ್ಟ್ರೆಂತ್ ಇರುತ್ತೆ ಮತ್ತೆ ಇಂಡಿವಿಜುವಲ್ ಗೈಡೆನ್ಸ್ ಇರುತ್ತೆ. ಇಲ್ಲಿ ಕೆಲವು ಮಕ್ಕಳು ಜೆಇ ಟಾರ್ಗೆಟ್ ಮಾಡಿರ್ತಾರೆ, ಕೆಲವು ಡಾಕ್ಟರ್ ಆಗ್ಬೇಕಂದ್ರೆ, ಕೆಲವು ಸಿಎ ಫೌಂಡೇಶನ್ ಬಂದಿರ, ದೇರ್ ಆರ್ ಕಪಲ್ ಆಫ್ ಸ್ಟೂಡೆಂಟ್ಸ್ ನಾವು ಎನ್ಡಿಎ ಪ್ರಿಪೇರ್ ಆಗ್ತೀವಿ ಅಂತಾನೂ ಬಂದಿದ್ದೀರಾ. ಮತ್ತೆ ಇವನ್ ನಾವು ಹೇಳ್ಬೇಕಂದ್ರೆ ಫ್ಯಾಷನ್ ಡಿಸೈನಿಂಗ್ ನಲ್ಲಿ ಬೆಸ್ಟ್ ಮಾಡಬೇಕಂದ್ರೆ ಹೋದ ವರ್ಷ ನಮ್ಮಲ್ಲಿ ಮಗು ವಿ ಹ್ಯಾವ್ ಟ್ರೈನ್ ದರ್ ಇಂಡಿವಿಜುವಲಿ, ಅವ್ರಿಗೆ ಏನ್ ಬೇಕಾಗಿರೋ ಮೆಟೀರಿಯಲ್ ತರಿಸ್ಕೊಂಡು ಏನ್ ಮಾಡ್ಬೇಕಂತ ಹೇಳಿ ಅಡಿಷನಲ್ ಗ್ಯಾಪ್ ಏನಿರ್ತಲ್ಲ ಅದನ್ನ ನಾವು ಟ್ರೈನಿಂಗ್ ಕೊಡಿಸಿದ್ದೇವೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಸ್ಟಿಂಗ್ ಅಂತ ಇರುತ್ತೆ, ಆ ಎಕ್ಸಾಮ್ ಅನ್ನ ಪ್ರೆಸ್ಟೀಜಿಯಸ್ ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಅವ್ರಿಗೆ ಪ್ರಾಕ್ಟಿಕಲ್ ಇದ್ರೂ ಸಹಿತ ರಿಸಲ್ಟ್ ಬರಲಿಕ್ಕೆ ಮಾತ್ರ ಇದೆ, ಅದರಲ್ಲಿ ಪ್ರಾಕ್ಟಿಕಲ್ 100% ಆಗ್ತಾಳಂತಿದೆ. ಯಾಕಂದ್ರೆ ಎಕ್ಸಾಮ್ ಹೇಗೆ ಬರೆದಿರೋ ನೀವು ಅನಲೈಸ್ ಇರೋದು. ಇಂಡಿಯಾದಲ್ಲಿರುವಂತ NIFTs ಅಂತಂದ್ರೆ ವೆರಿ ಫ್ಯೂ ಇನ್ಸ್ಟಿಟ್ಯೂಟ್ಸ್ ಅದೇ, ಆ ಟಾಪ್ ಇನ್ಸ್ಟಿಟ್ಯೂಟ್ ಸೀಟ್ ಸಿಗುವಂತ ಚಾನ್ಸ್ ಇದೆ. ಫಾರಿನ್ ಸೈನ್ಸ್ ಸಿಕ್ಕಿ ಓದೋದಕ್ಕೆ ಸಮ್ ಪೀಪಲ್ ಆರ್ ಅಪಿಯರಿಂಗ್. ಈ ತರ ಯಾವುದೇ ಫೀಲ್ಡ್ ಹೋಗ್ಬೇಕಂದ್ರೆ ಸಹಿತ ಬೆಸ್ಟ್ ಗೈಡೆನ್ಸ್ ವಿ ಪ್ರೊವೈಡಿಂಗ್ ಯು ವಿತ್ ಇಂಡಿವಿಜುವಲ್ ಗೈಡೆನ್ಸ್ ಮೂಲಕ. ನೆಕ್ಸ್ಟ್, ಈಗ ಜೊತೆಯಲ್ಲಿ ಕಾಂಪಿಟೇಟಿವ್ ಮಾತ್ರ ಅಥವಾ ಬೋರ್ಡ್ ಎಕ್ಸಾಮ್ ಮತ್ತೆ CET ಮಾತ್ರ ಅಂತಲ್ಲ, ಸ್ಪೋರ್ಟ್ಸ್ ಇರಬಹುದು, ಕಲ್ಚರಲ್ ಆಕ್ಟಿವಿಟಿ ಏನಾದರೂ ಪಾರ್ಟಿಸಿಪೇಷನ್ ಮಾಡೋದಿತ್ತಂದ್ರೆ ನಮ್ಮ ಮಕ್ಕಳು ಹೇಗೆ ಎಕ್ಸೆಲ್ ಆಗಿರಲ್ಲ ಅದರೊಳಗೆ ನೀವು ಮಾಡಲಿಕ್ಕೆ ವಿಲ್ ಅನ್ ಅಪಾರ್ಚುನಿಟಿ. ಸೊ ವಾಟ್ ಆರ್ ದ ಥಿಂಗ್ಸ್ ದಟ್ ಯು ಶುಡ್ ಮೇನ್ ಬಂದಿರೋದೇ ಅಂತ ಹೇಳಿ ಮಕ್ಕಳೇ, ನೀವು ಫಸ್ಟ್ ಪ್ರಿಯಾರಿಟಿ ಈಸ್ ಟು ಫೋಕಸ್ ಆನ್ ಎಜುಕೇಶನ್. ಹೌದು, ನೀವು ಸ್ಟಡಿ ಮಾಡ್ಲಿಕ್ಕೆ ಅಂತ ಬಂದಿರ್ತೀರ. ಈ 2 ವರ್ಷ